ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಕನ್ನಡಿಗ ಕುಟುಂಬಗಳು ಶಾಶ್ವತವಾಗಿ ನಲುಗುವಂತೆ ಆಗಿದೆ. ಇಬ್ಬರ ಮೃತದೇಹಗಳನ್ನು ಈಗಾಗಲೇ ಬೆಂಗಳೂರು ತಲುಪೋದ್ರ ಮೂಲಕ ಸ್ವಗೃಹಕ್ಕೆ ತಲುಪುವಂತಹ ವ್ಯವಸ್ಥೆ ಆಗಿದೆ. ಒಂದು ಕಡೆಗೆ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಇನ್ನೊಂದು ಕಡೆಗೆ ನೋಡಿ, ತಾಯಿಗೆ ಸಮಾಧಾನವನ್ನ ಭರತ್ ಸಹೋದರ ಪ್ರೀತಮ್ ಅವರು ಮಾಡ್ತಾ ಇದ್ದಾರೆ. ಭರತ್ ಭೂಷಣ್ ಅವರ ನಿವಾಸದಲ್ಲಿ ಭರತ್ ಮೃತದೇಹದ ಮುಂದೆ ಬಿಕ್ಕಿ ಬಿಕ್ಕಿ ಪತ್ನಿ ಮತ್ತು ಅವರ ತಾಯಿ ಅಳ್ತಾ ಇದ್ದಾರೆ. ಭರತ್ ನಿವಾಸದಲ್ಲಿ ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸ್ಥಳೀಯ ನಿವಾಸಿಗಳು, ಸಂಬಂಧಿಕರು ಎಲ್ಲರೂ ಕೂಡ ಕೊನೆಯ ಬಾರಿಗೆ ಭರತ್ರನ್ನ ನೋಡ್ತಾ ಇದ್ದಾರೆ. ಬಟ್ ಎಲ್ರಿಗಿಂತ ಹೆಚ್ಚು ಆಘಾತ, ಸಿಡಿಲು ಬಡ್ತಿರೋದು ಅವರ ತಾಯಿಗೆ. ಒಂದು ಕಡೆಗೆ ಇಡೀ ದೇಹವನ್ನು ಹೃದಯ ಸಂಬಂಧಿ ಕಾಯಿಲೆ ಹಿಂಸಿಸ್ತಾ ಇದ್ರೆ, ಅದಕ್ಕಿಂತ ಚಿತ್ರಹಿಂಸೆ ಕೊಡ್ತಾ ಇರೋದು ಮಗನ ಸಾವಿನ ಸುದ್ದಿ. ಶಾಶ್ವತವಾಗಿ ಕಣ್ಣೀರ ಕಡಲಿಗೆ ಅವರ ತಾಯಿಯನ್ನು ತಳ್ಳಿದೆ ಈ ವಿಚಾರ. ಮಗನ ದೇಹವನ್ನು ನೋಡ್ತಾರೆ, ನೀನು ಈ ಜಾಗದಲ್ಲಿ ಇರಬಾರ್ದಾಗಿತ್ತು, ಈ ವಯಸ್ಸಿನಲ್ಲಿ ಇದಲ್ಲ, ಸಾಯೋ ವಯಸ್ಸಲ್ಲ ನಿಂದು ಅನ್ನುವಂತಹ ಸಂಕಟ, ಎಷ್ಟೇ ಆದರೂ ಮಗ ವಾಪಸ್ ಬರಲ್ಲ ಅನ್ನುವಂತಹ ಅಸಹಾಯಕತೆ, ಏನು ತಪ್ಪನ್ನು ಮಾಡಿದ್ದಕ್ಕೋಸ್ಕರ ಮಗನನ್ನು ನಾವು ಹೀಗೆ ನೋಡಬೇಕು ಅನ್ನುವಂತಹ ಸಿಟ್ಟು, ಎಲ್ಲವೂ ಅಲ್ಲಿ ಕಾಣಿಸ್ತಾ ಇದೆ. ಅಂತಿಮ ದರ್ಶನದ ವ್ಯವಸ್ಥೆ ಈಗಾಗಲೇ ಭರತ್ ಭೂಷಣ್ ಅವರ ನಿವಾಸದಲ್ಲಾಗಿದೆ. ಇದೇ ಮನೆಯಲ್ಲಿ ಅವರು ಸಾವಿರ ಕನಸುಗಳನ್ನು ಕಟ್ಕೊಂಡಿದ್ರು, ಕೆಲವನ್ನ ನೆರವೇರಿಸ್ಕೊಂಡಿದ್ರು, ಸುಖ ಸಂಸಾರದ ನೊಗವನ್ನು ಹೊತ್ತಿದ್ರು. ಆ ಹಿರಿ ಜೀವಕ್ಕಾಗ್ತಾ ಇರೋ ಸಂಕಟ ಎಂಥದ್ದು ಎಲ್ಲ ಕಣ್ಮುಂದೆ ಬರ್ತಾ ಇರುತ್ತೆ ಅವ್ರಿಗೆ. ಭರತ್ ಅವರ ಬಾಲ್ಯ, ಅವರು ಕಾಲೇಜಿಗೆ ಹೋಗೋ ಸಂದರ್ಭ, ಅಥವಾ ಮೊದಲ ಸಲ ಕೆಲಸಕ್ಕೆ ಹೋದಾಗ ಆದಂತಹ ಖುಷಿ, ಕೊನೆಯ ಬಾರಿ ಮಗನನ್ನು ಕಳಿಸ್ಕೊಟ್ಟ ಖುಷಿ ಎಲ್ಲ ನೆನಪಿಗೆ ಬರ್ತಾ ಇರುತ್ತೆ. ಕೊನೆಯ ಸಲ ಇವ್ರಿಗೆ ಅವಕಾಶನೂ ಸಿಗಲಿಲ್ಲ ಮಗನ ಜೊತೆ ಮಾತಾಡೋದಕ್ಕೆ. ಕೊನೆಯ ಬಾರಿಗೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ನಾನು ಎಂಥ ನತದೃಷ್ಟ ತಾಯಿ ಇರ್ಬೋದು, ಈ ಅವಕಾಶನೂ ನನ್ನಿಂದ ವಿಧಿ ಕಿತ್ಕೊಂಡು ಬಿಡ್ತಲ್ಲ, ನನ್ನನ್ನು ಮಣ್ಣು ಮಾಡಬೇಕಾಗಿತ್ತು, ನನ್ನನ್ನು ಅಂತಿಮ ವಿಧಿವಿಧಾನವನ್ನು ಆತ ಮಾಡಬೇಕಾಗಿತ್ತು. ಆದರೆ ಆತನ ಅಂತಿಮ ವಿಧಿವಿಧಾನವನ್ನು ನಾನು ನೋಡುವಂತಹ ದೌರ್ಭಾಗ್ಯ ನಂದಾಯ್ತಲ್ಲ ಅನ್ನುವಂತಹ ನೋವು ಅಪರಿಮಿತವಾಗಿ ಅವ್ರನ್ನ ಕಾಡ್ತಾ ಇದೆ. ಯಾವ ತಂದೆ ತಾಯಿಯು ಬಯಸದ ಗಳಿಗೆ ಭರತ್ ಭೂಷಣ್ ಅವರ ನಿವಾಸದಲ್ಲಿ ಬಂದಿದೆ.